ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವೇ ಸಜ್ಜನೇಂದಿವರೆಂದವೇ ನಮೋ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ್ ಎಂಪಿ ನಾಯಕ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯ ಜನವರಿ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಇದ್ದೇನೆ. 2025 ಅಂತ ಎಲ್ಲವೂ ಕೂಡ ಕಳೆಯಿತು. 2026ರಂದು ಏನೆಲ್ಲ ನಮ್ಮ ಜೀವನದಲ್ಲಿ ಆಗ್ತದೆ, ಏನು ಬದಲಾವಣೆ ಆಗ್ತದೆ ಅಥವಾ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೃಷಭ ರಾಶಿಯವರಿಗೆ ನಿಜವಾಗ್ಲೂ ಈ ಒಂದು ತಿಂಗಳು, ಜನವರಿ ತಿಂಗಳು ಅನ್ನುವಂಥದ್ದು ಬಹಳ ಅನುಕೂಲಕರವಾದಂತಹ ತಿಂಗಳು ಅಂತಾನೆ ಹೇಳ್ಬೋದು. ಬಹಳ ಸಮಾಧಾನಕರವಾದಂತಹ ತಿಂಗಳು ಮತ್ತು ಬಹಳ ಆಕರ್ಷಿತವಾದಂತಹ ತಿಂಗಳು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಒಂದು ರಾಶಿಯ ಮೇಲೆ ಅಥವಾ ಈ ಒಂದು ರಾಶಿಯ ಜನರಿಗೆ ಶುಕ್ರನ ಪ್ರಭಾವ ಅತಿರೇಕವಾಗಿ ಬೀಳೋ ಕಾರಣಕ್ಕೋಸ್ಕರ ಕೆಲವೊಂದು ಬದಲಾವಣೆಗಳು ಶುಭ ಆಗಿರ್ಬೋದು, ಅಶುಭ ಆಗಿರ್ಬೋದು, ಎಲ್ಲಾ ರೀತಿಯಲ್ಲಿ ತಿಳಿಸ್ತದೆ. ಹಾಗಾದ್ರೆ ವೃಷಭ ರಾಶಿಯ ಶುಭ ಅಶುಭ ಫಲಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಈ ಒಂದು ಶುಕ್ರನ ಅನುಕೂಲಕರವಾದಂತಹ ದಿನದಿಂದ ನೀವು ಹೆಚ್ಚು ಆಕರ್ಷಿತ, ಅಂದ್ರೆ ವೃಷಭ ರಾಶಿಯವರಿಗೆ ಶುಕ್ರನ ಪ್ರಭಾವಗಳು ಹೆಚ್ಚು ಬೀಳೋ ಕಾರಣಕ್ಕೋಸ್ಕರ ಹೆಚ್ಚು ಆಕರ್ಷಣವಾಗಿ, ಹೆಚ್ಚು ವಿಶ್ವಾಸದಿಂದ ಆಗಿರಬಹುದು, ನಿಮ್ಮ ಮಾತು, ನಿಮ್ಮ ನಡೆ ನಿಮಗೆ ಎಲ್ಲಾ ರೀತಿಯಾಗಿ ಅದೃಷ್ಟವನ್ನು ತರ್ತದೆ. ಅಟ್ ದ ಸೇಮ್ ಟೈಮ್ ಎಲ್ಲಿ ಆಕರ್ಷಣೆ ಆಗ್ತದೆ, ಒಂದು ರೀತಿಯಾಗಿ ಗುಲಾಬಿ ಹೂ ಅಂತ ಹೇಳ್ಬೋದು. ಆಕರ್ಷಣೆ ಅನ್ನುವಂಥದ್ದು ಎಷ್ಟು ಆಕರ್ಷಣೆ ಆಗಿರ್ತದೋ ಅಷ್ಟೇ ಒಂದು ಮುಳ್ಳು ಕೆಳಗಡೆ ಕೂಡ ಇರ್ತದೆ. ಆ ಒಂದು ಮುಳ್ಳಿಂದ ಕೂಡ ನಾವು ತಪ್ಪಿಸ್ಕೋಬೇಕು. ಆ ಮುಳ್ಳಿಂದ ಕೂಡ ನಾವೆಲ್ಲಾ ರೀತಿಯಲ್ಲಿ ಪಾರು ಮಾಡಿ ಈ ಒಂದು ಶುಕ್ರನ ಒಂದು ಪರಿಣಾಮಗಳನ್ನ ಎಲ್ಲಾ ರೀತಿಯ ಒಳ್ಳೆ ರೀತಿಯಾಗಿ ನಾವು ಅನುಭವಿಸಿ ಅದನ್ನ ಎಲ್ಲಾ ರೀತಿಯಲ್ಲಿ ಸರಿಪಡಿಸ್ಕೋಬೇಕು. ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಅತಿಯಾದಂತ ಭರವಸೆ ಆಗಿರ್ಬೋದು, ಅತಿಯಾದಂತ ಹಣಕಾಸಿನಲ್ಲಿ, ಸಂಬಂಧದ ಕೆಲಸದಲ್ಲಿ ಅತಿಯಾದ ಭರವಸೆ ಅನ್ನುವಂಥದ್ದು ತೋರಿಸ್ಬೇಡಿ. ಯಾರ ಮೇಲೆ ಕೂಡ ವಿನಾಕಾರಣ ಏನೋ ಒಂದು ಕಮಿಟ್ಮೆಂಟ್ ರೀತಿಯಲ್ಲಿ ಕೂಡ ಆಗಿರ್ಬೋದು, ಯಾರನ್ನು ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಹೆಚ್ಚು ಆಕರ್ಷಣೆ ಆಗ್ತದೆ, ಹೆಚ್ಚು ಹುಮ್ಮಸ್ಸು ಇರ್ತದೆ. ಯಾವುದೇ ರೀತಿಯಾದಂತಹ ಒಂದು ಆತುರದಲ್ಲಿ ನೀವು ಡಿಸಿಷನ್ ಅನ್ನು ತಗೊಳ್ಬೇಡಿ ಅನ್ನುವಂಥದ್ದನ್ನು ನನಗೆ ಹೇಳುತ್ತೇನೆ. ಸ್ಥಿರತೆ ಮತ್ತು ಯೋಚನೆ ಈ ತಿಂಗಳಿನ ಶಕ್ತಿ ನಿಮಗೆ. ಮತ್ತು ವ್ಯಾಪಾರಸ್ಥರಿಗಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ಇದೊಂದು ಶುಭಕರವಾದಂತಹ ಒಂದು ತಿಂಗಳಾಗಿರ್ಬೋದು. ಯಾತಕ್ಕೋಸ್ಕರ ಅಂದ್ರೆ ವ್ಯಾಪಾರ ಮಾಡುವವರಿಗೆ ಜನವರಿ ತಿಂಗಳಿನ ಮಧ್ಯಭಾಗದಿಂದ ಒಂದು ಜನಾಕರ್ಷಣೆ ಆಗಿರ್ಬೋದು ಮತ್ತು ಧನ ಆಕರ್ಷಣೆ ಆಗಿರ್ಬೋದು. ಈ ರೀತಿಯಾಗಿ ಶುಕ್ರನ ಪ್ರಭಾವದಿಂದಲೇ ಆಕರ್ಷಣೆ ಎಲ್ಲಾ ರೀತಿಯಲ್ಲಿ ಆಗ್ತದೆ. ಉದ್ಯೋಗಿಗಳಿಗೆ ಜನವರಿ ತಿಂಗಳಲ್ಲಿ ಸುಧಾರಣೆ ಕಾಣಬಹುದು. ಮೇಲಧಿಕಾರಿಗಂತ ಒಂದು ಸ್ವಲ್ಪ ಆಕರ್ಷಣೆ ಆಗಿ ಇವರು ಒಂದು ಉನ್ನತ ಸ್ಥಾನಕ್ಕೆ ಏರುವಂತದ್ದಾಗಿರ್ಬೋದು, ಅಥವಾ ಪ್ರಮೋಷನ್ ಆಗಿರ್ಬೋದು, ಅಥವಾ ವ್ಯಕ್ತಿಯನ್ನು ಕಂಡ್ರೆ ಈಗ ಯಾರೋ ಒಂದು ವ್ಯಕ್ತಿಯ ಒಂದು ಕೆಲಸಗಳನ್ನ ಮಾಡ್ತಾ ಇದೆ ಅಂದ್ರೆ ಆ ವ್ಯಕ್ತಿಯ ಒಂದು ಕೆಲಸಕ್ಕೆ ಏನೋ ಒಂದು ಪರಿಗಣನೆ, ಏನೋ ಒಂದು ಲೆಕ್ಕ ಹಾಕಿ ಅವರನ್ನು ಒಂದು ಮೇಲೆ ಜವಾಬ್ದಾರಿ ತರುವಂಥದ್ದು ಪ್ರಮೋಷನ್ ಅಂತಾನೆ ಹೇಳ್ಬೋದು ನಾವು. ಈ ರೀತಿಯಾಗಿ ಆಕರ್ಷಕ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತದೆ. ಮತ್ತು ಪ್ರೀತಿ ವಿಚಾರದಲ್ಲಿ ಅಂತ ಹೇಳಿದ್ರೆ ಇದು ಬಹಳ ಅತ್ಯುತ್ತಮವಾದಂತಹ ತಿಂಗಳು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಶುಕ್ರ ಗ್ರಹ ನಿಮ್ಮ ರಾಶಿಯನ್ನ ನಿಗಾ ವಹಿಸಿರುವಂತ ಕಾರಣ ಸಂಬಂಧದಲ್ಲಿ ಪ್ರೀತಿ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು ಹೆಚ್ಚಾಗ್ತದೆ. ಮತ್ತು ಏನಾದ್ರೂ ಮನಸ್ತಾಪಗಳಿದ್ರೆ ಇಬ್ಬರ ಮಧ್ಯದಲ್ಲಿ ಜನವರಿ ತಿಂಗಳಲ್ಲಿ ಈ ಮನಸ್ತಾಪಗಳು ಕೂಡ ದೂರ ಆಗ್ತದೆ ಅನ್ನೋದನ್ನ ನನಗೆ ತಿಳಿಸ್ಕೊಳ್ತಾ ಇದ್ದೇನೆ. ಮತ್ತು ಕುಟುಂಬದಲ್ಲಿ ಸಂತೋಷ ಆಗಿರ್ಬೋದು, ಚಿಕ್ಕ ಚಿಕ್ಕ ವಿಚಾರಗಳು, ಯಾವುದೇ ವಿಚಾರಗಳು ಇದ್ರೂ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ಎಲ್ಲಾ ರೀತಿಯಾಗಿ ಸುಧಾರಣೆ ಕಾಣ್ತದೆ. ಮತ್ತು 2025ರಲ್ಲಿ ಯಾವುದೂ ಕೆಲಸಗಳು ಆಗಿಲ್ಲ, ಈ ಒಂದು 2026ರಲ್ಲಿ ವೃಷಭ ರಾಶಿಯವರಿಗೆ ಒಂದು ಸ್ವಲ್ಪ ಆಗೋದಕ್ಕೆ ಬರ್ತದೆ. ಎಲ್ಲಾ ರೀತಿಯಲ್ಲಿ ಸುಧಾರಣೆ ಕಾಣಲಿಕ್ಕೆ ಕೂಡ ಬರ್ತದೆ. ಮತ್ತು ಶುಕ್ರನ ಪರಿಣಾಮದಿಂದ ಚರ್ಮ ಮತ್ತು ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕು. ಅಂದ್ರೆ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಆಗಿರ್ಬೋದು, ಹೊಟ್ಟೆ ಭಾಗದಲ್ಲಿ ಆಗಿರ್ಬೋದು, ಈ ವಿಚಾರದಲ್ಲಿ ಶುಕ್ರನ ಪರಿಣಾಮ ಇರೋ ಕಾರಣಕ್ಕೋಸ್ಕರ ಸ್ವಲ್ಪ ಇದ್ರ ಬಗ್ಗೆ ನೀವು ನಿಗಾವನ್ನು ವಹಿಸ್ಕೋಬೇಕು. ಮತ್ತು ಶುಕ್ರನ ಪ್ರಭಾವ ಈ ರಾಶಿ ಮೇಲೆ ಬೀಳ್ತಾ ಇರೋ ಕಾರಣಕ್ಕೋಸ್ಕರ ಇದನ್ನ ನೀವು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ತಗೊಳ್ಬಹುದು, ಅದು ಇದರಿಂದ ನೀವು ಯಾವ ರೀತಿ ಸದುಪಯೋಗ ಪಡಿಸಬೇಕು ಅಂತ ಹೇಳಿದ್ರೆ, ವೀಕ್ಷಕರೇ, ನಾನು ಹೇಳ್ತಾ ಇರುವಂತಹ ಪರಿಹಾರ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ನೀವು ಪಾಲನೆ ಮಾಡಿದ್ದಂತ ಆದ್ರೆ ನಿಮಗೆ ಖಂಡಿತವಾಗ್ಲೂ ಈ ಒಂದು ತಿಂಗಳು ಗೋಲ್ಡನ್ ತಿಂಗಳು ಅಂತಾನೆ ಹೇಳ್ಬೋದು. ಯಾತಕ್ಕೋಸ್ಕರ ಶುಕ್ರನ ಪ್ರಭಾವ ನೇರವಾಗಿ ನಿಮ್ಮ ರಾಶಿಗೆ ಬೀಳ್ತಾ ಇರುವಂತ ಕಾರಣಕ್ಕೋಸ್ಕರ ಅದನ್ನ ನೀವು ಯಾವ ರೀತಿ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಲಾಭವನ್ನು ಪಡ್ಕೊಳ್ಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಕ್ರವಾರದಂದು ತುಳಸಿ ಗಿಡಕ್ಕೆ ನೀವು ಪೂಜೆಗಳನ್ನು ಮಾಡಬೇಕು. ತುಳಸಿ ಗಿಡಕ್ಕೆ ಪೂಜೆಗಳನ್ನು ಮಾಡಿದ್ದೆ ಅಂತ ಆದ್ರೆ ಶುಕ್ರದೋಷ ಶಮನ ಆಗಿ ಇದರಿಂದ ನಿಮಗೆ ಲಾಭದಾಯಕವಾದಂತಹ ಒಂದು ಪರಿಣಾಮಗಳನ್ನು ನೀವು ಪಡ್ಕೊಳ್ಬಹುದು. ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನಿಮ್ಗೆ ಸ್ವಲ್ಪ ಬಿಳಿ ಬಣ್ಣದ ಬಟ್ಟೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗ್ತದೆ. ಇದರಿಂದ ಶಾಂತಿ ಆಗಿರ್ಬೋದು, ಇದರಿಂದ ಭಾಗ್ಯ ಆಗಿರ್ಬೋದು ನಿಮ್ಗೆ ಬರ್ತದೆ. ಶುಕ್ರವಾರ ಬಡವರಿಗೆ ಹಾಲು ಮತ್ತು ಬಿಳಿಯಾದಂತಹ ಸಿಹಿ, ಬಿಳಿಯನ್ನ ಯಾತಕ್ಕೋಸ್ಕರ ಬಿಂಬಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಒಂದು ಶುಕ್ರ ವಿಚಾರದಲ್ಲಿ ಬಿಳಿ ಅನ್ನೋದು ಬಹಳ ಒಂದು ಆದ್ಯತೆ ಪಡ್ತದೆ. ಅದಕ್ಕೋಸ್ಕರ ಬಿಳಿ ಬಟ್ಟೆಯನ್ನು ಹಾಕುವಂತದ್ದಾಗಿರ್ಬೋದು, ಬಿಳಿ ಯಾವುದಾದ್ರೂ ಸಿಹಿ
ಸಿಹಿ ತಿನಿಸುಗಳನ್ನ, ಹಾಲು ಆಗಿರ್ಬೋದು, ಸಿಹಿ ತಿನಿಸುಗಳನ್ನ ದಾನ ಮಾಡುವಂತದ್ದಾಗಿರ್ಬೋದು, ಮನೆಯಲ್ಲಿ ಪೂಜಾ ವಿಧಿವಿಧಾನ ಓಂ ಶುಕ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ನೀವು ಈ ತಿಂಗಳ ಜಪಟನೆಗಳನ್ನು ಮಾಡಬಹುದು. ಈ ಒಂದು ವಿಚಾರದಲ್ಲಿ ಕೂಡ ನೀವು ಎಲ್ಲಾ ರೀತಿಯಲ್ಲಿ ಮಂತ್ರಗಳನ್ನು ಮಾಡಬೇಕಾದ್ರೆ ಅದು ಪೂಜೆಗಳನ್ನು ಮಾಡಬೇಕಾದ್ರೆ ಈ ಮಂತ್ರವನ್ನು ಯಾವಾಗಲೂ ಕೂಡ ಹೇಳ್ತಾನೆ ಇದ್ರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ಲಾಭದಾಯಕವಾದಂತಹ ಪರಿಣಾಮಗಳು ಸಿಗ್ತದೆ. ಶುಕ್ರವಾರದಂದು ಬೆಳ್ಳಿಯಲ್ಲೇ ನೀವು ಬೆಳ್ಳಿಯ ಒಂದು ಕಪ್ ಇರ್ತದಾಗಿರ್ಬೋದು, ದೀಪದ ಒಂದು ಬಟ್ಲು ಇರ್ತದೆ, ಇದರಿಂದ ಒಂದು ಸ್ವಲ್ಪ ದೀಪವನ್ನು ಹಚ್ಚಬೇಕು. ತುಪ್ಪದ ದೀಪವನ್ನು ಹಚ್ಚಿದ್ದೆ ಅಂತ ಆದ್ರೆ ಪ್ರತಿ ಶುಕ್ರವಾರ ಖಂಡಿತವಾಗ್ಲೂ ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಅತಿರೇಕವಾಗಿ ಬಿದ್ದು ಅದರ ಎಲ್ಲಾ ರೀತಿಯಲ್ಲಿ ಸದುಪಯೋಗ ನೀವು ಪಡಿಸ್ಕೋಬಹುದು. ಮತ್ತು ಈ ಒಂದು ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಒಂದು ಭಾಗ್ಯದ ಅದೃಷ್ಟದ ಸಂಖ್ಯೆ ಅಂತ ಹೇಳಿದ್ರೆ 6, 12 ಮತ್ತು 24 ಆಗಿರ್ಬೋದು. ಮತ್ತು ಭಾಗ್ಯದ ಬಣ್ಣ ಅಂತ ಹೇಳಿದ್ರೆ ಬಿಳಿ ಬಣ್ಣ, ನಾನು ಮೊದಲೇ ಹೇಳಿರೋ ಪ್ರಕಾರ. ಮತ್ತು ಓಂ ಶುಕ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ನೀವು ಈ ಒಂದು ತಿಂಗಳು ಜಪಟನೆ ಮಾಡಿದ್ದೆ ಅಂತ ಆದ್ರೆ ನಿಮ್ಗೆ ಎಲ್ಲಾ ರೀತಿಯ ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಅನ್ನೋದು ಖಂಡಿತವಾಗ್ಲೂ ಕಂಡು ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರು ವೃಷಭ ರಾಶಿಯವರು ನಿಮ್ಮ ಸ್ನೇಹಿತರಿದ್ದಾರೆ, ರಿಲೇಟಿವ್ಸ್ ಇದ್ದಾರೆ, ಅದನ್ನು ನೀವು ಶೇರ್ ಮಾಡಬಹುದು. ಮತ್ತು ಯೋಗಿ ಭವಿಷ್ಯ ಅನ್ನುವಂಥ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಹಾಗಾದ್ರೆ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು. ನಮಸ್ಕಾರ.